ಅಲ್ಲ ಕಣಪ್ಪ, ನಾವೇ ನಿಮಗೆ ಗೊತ್ತು ಹೆಂಗೆ ಸಾಕಿದ್ದೀವಿ ಇರೋಳೊಬ್ಳು ಮಗಳನ್ನ ಅಂತ. ನೀವು ಮಾಡಿದ ತಪ್ಪಲ್ವೇ? ನಾನು ಹಂಗುವೆ ಪ್ರಶಾಂತಂಗೆ ಬೈದೆ, ಯಾಕ್ಲಾ ನೀನು ಕರ್ಕೊಬಂದೆ ಅಂತ. ಅವನು ತಾನೇ ಏನು ಮಾಡ್ತಾನೆ ಹೇಳ್ರಿ, ಬಸ್ರಿ ಹುಡುಗಿನ ಹೊಡಿತೀರ ನೋಡ್ಕೊಂಡು ಸುಮ್ಕಿರ್ತಾನ? ಅವ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಇನ್ನೊಂದು ಕಿತ ಹಿಂಗೆ ಹಾಕಿಲ್ಲ. ಯಾವತ್ತಾರು ಹಿಂಗೆ ಮಾಡಿದ್ನೆ, ಅದು ಅವಳು ಮುರಳಿ ಹತ್ರ ಹೋಗಿ ದುಡ್ಡು ಕೇಳಿದ್ಲಲ್ಲ, ಅದು ಯಾಕೋ ನನಗೆ ಸಮಾಧಾನ ಕೊಡಲಿಲ್ಲ. ಅದಕ್ಕೆ ಹೊಸಿ ರೇಗಾಡ್ಬಿಟ್ಟೆ. ತಪ್ಪಾಯಿತು ನಂದುವೆ. ಇದೊಂದು ಕಿತ ಕ್ಷಮಿಸ್ಬಿಡಿ, ಅವಳನ್ನ ಕಳಿಸ್ಕೊಡಿ. ಹ್ಞೂ ಅಂಕಲ್, ಏನೋ ಒಂದು ಕಿತ ತಪ್ಪಾಗ್ಬಿಟ್ಟದೆ, ಬೇಜಾರು ಮಾಡ್ಕೊಬಿಡಿ, ಕಳಿಸ್ಕೊಡಿ. ಏನು ಮಾಡೋಕ್ಕಾಗತ್ತು, ಸಂಸಾರ ಅಂದಮೇಲೆ ಏನಾರು ಒಂದು ಇದ್ದೇ ಇರ್ತದೆ. ಸಸಿಯಕ್ಕ ನೀನು ಹೇಳು. ಅಪ್ಪಾಜಿಗೆ ನಾನು ಹೇಳ್ತೇವನಿ. ಅರೆ ಅಪ್ಪಾಜಿ ಏನು ಅಂತಿಲ್ಲ, ನಮ್ಮ ಪ್ರಶಾಂತ್ ಅಣ್ಣಂದೇ ಕೋಪ. ಅವನು ಅವತ್ತು ಅವನ ಎದುರುಗಡೆ ಹೊಡೆದ್ರಲ್ಲ, ಅದಕ್ಕೆ ಜಾಸ್ತಿ ಸಿಟ್ಟು ಮಾಡ್ಕೊಬಿಟ್ಟವನೆ. ಅಯ್ಯೋ ಅದರಲ್ಲಿ ಎಳ್ಳೆ ಮಾತಿಲ್ಲ ಕಣಪ್ಪ. ಇವಳು ಚಿಕ್ಕ ಹುಡುಗಿಯಿಂದನೂ ನಾನೇನಾರು ಹೊಡಿಯೋಕ್ಕೋ ಇಲ್ಲ ಅವರು ಏನಾರು ಗದ್ರಿಸಿ ಹೊಡಿಯೋಕ್ಕೆ ಹೋದ್ರೂ ಅವ್ನು ಬಿಡ್ತಿರ್ಲಿಲ್ಲ. ಅಂತೆ ನನ್ನ ಮಗ. ತಂಗಿ ಅಂದರೆ ಜೀವ ಬಿಡ್ತಾನೆ. ಸ್ಕೂಲಲ್ಲಿ ಟೀಚರ್ ಹೊಡೆದಿದ್ಲು ಅಂದ್ಬಿಟ್ಟಿಯಾ, ಹೋಗಿ ಅವ ಅಮ್ಮನ ಮನೆ ಮುಂದೆ ನಿಂತ್ಕೊಂಡು ಜಗಳಾಡ್ಬಿಟ್ಟಿದ್ದ ಅಂಥವನು. ಹಂಗಾಗಿ ತಂಗಿಗೆ ಒಂಚೂರು ನೋವಾರು ತಡೆಯೋಕ್ಕಿಲ್ಲ. ಅದಕ್ಕೆ ಹೊಸಿ ಜಾಸ್ತಿ ಮಾತಾಡ್ಬಿಟ್ಟು ಕೋಪ ಮಾಡ್ಕೊಬಿಟ್ಟವನೆ. ನನಗೂ ಅರ್ಥ ಆಯ್ತದೆ, ನೀವು ಯಾವತ್ತೂ ಅವಳನ್ನ ಅಯ್ಯೋ ಅನಿಸ್ದವ್ರಲ್ಲ, ಇವತ್ತು ಬೀದಿಲಿ ನಿಲ್ಸಿ ಹೊಡಿತೀರಾ ಅಂತವ. ಅರೆ ಏನು ಮಾಡೋದು, ನೀವು ಯಾವುದೋ ಸಿಟ್ನಾಗ ಹೊಡೆದಿದ್ದೀರಿ, ಅದೇ ಟೈಮ್ನಾಗ ಅಲ್ಲಿ ಬಂದ್ಬಿಟ್ಟ. ಹೊಸಿ ಏನೋ ಹೆಚ್ಚು ಕಡಿಮೆ ಆಗೋಯ್ತು, ಹೋಲಿ ಬಿಡಿ. ಈಗ ಸಂಸಾರ ಅನ್ಬೇಕು ಒಂದು ಬಂತದೇ ಒಂದು ಐತದೆ, ಅದನ್ನೇ ಗಂಟೆ ಹಾಕೊಂಡು ಹೋದ್ರೆ ಸಂಸಾರ ಆದತ್ತೆ. ಸರಿ ನಡೀರಿ, ಕೈ ಕಾಲು ಮುಖ ತಕ್ಕೊಂಡು ಒಟ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿರಂತೆ. ನಿಮ್ಮ ಹೆಂಡ್ರು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೀರಿ, ಕಳಿಸಲ್ಲ ಅನ್ನಕ್ಕೆ ನಾವ್ಯಾರು ಮಾವ? ಅದಕ್ಕೆ ನೀವು ಯಾರಂತರು ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟವರು ಅಂತ ಹೇಳಿ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಬಂದಿದ್ದು ನಾನು. ನಿಮ್ಮ ಮಗನಿಗೆ ಓಸಿ ಶಾಂತವಾಗಿರೋ ಕೇಳ್ರಿ. ಅವತ್ತು ಅವನು ಬರ್ದಿರೋ ಹೋಗಿದ್ರೆ ಇಷ್ಟೆಲ್ಲ ರಾಮಾಯಣವೇ ಆಯ್ತಿರಲಿಲ್ಲ. ಏನು ಮಾಡೋದಪ್ಪ, ಒಬ್ಬೊಬ್ರದ್ದು ಒಂದೊಂಥರ ಇದ್ದಿದೆಯಾ. ಸರಿ, ನೀವು ನಮ್ಮ ಕಷ್ಟಕ್ಕೆ ಎಷ್ಟಾಗಿದ್ದೀರಿ ಅಂಥದ್ರಲ್ಲಿ ಈಗ ಇವೆಲ್ಲ ದೊಡ್ಡದು ಮಾಡ್ಕೊಳಕ್ಕಾಗಿಲ್ಲ. ತಾಯಿ ಹೋಗವ, ಅದೇನು ಒಟ್ಟಿಗೆ ಮಾಡ್ಕೊಂಡು ಬಿರ್ಬಿರ್ನ ನಿಮ್ಮವ್ವ ಮಾಡ್ತಾವಳೆ, ನೀನು ಉಂಡ್ಬಿಟ್ಟು ಅಳಿಯಂದ್ರಿಗೆ ತಮ್ಮ ಹಿಂಗೆಲ್ಲ ಕೊಟ್ಬಿಟ್ಟು ಅದೇನು ಬಿರ್ನ ತಗೊಂಡು ಹೋಗ್ಬಿಟ್ಟು ಬಾ ಹೋಗು. ಅಂದಂಗೆ ಅಳಿಯಂದ್ರೆ ಇನ್ನೊಂದು ವಿಷಯ, ಬಾಣ್ತನಕ್ಕೆ ಯಾವಾಗ ಕರ್ಕೊಂಬರೋಣ ಅಂತೀರಿ? ಅವಯ್ಯ ಇದೇ ನಿಂಗಂತೀರಿ? ನಾನು ಅವತ್ತು ಹೇಳಿದ್ನಲ್ಲ, ಅವಳು ಬಾಣ್ತನಕ್ಕೆ ಕಿರ್ಗಂಟ ಬರೋದು ಬೇಡ, ಅಲ್ಲೇ ಇದ್ಕೊಳ್ಳಿ ಅಂತ ತಿರ್ಗಾ ಕೇಳ್ತಿದ್ದೀರಲ್ಲ. ಅದೇಂಗಾಯ್ತದೆ, ಬೇಕಾದ್ರೆ ಎರಡನೇದಕ್ಕೆ ಅಲ್ಲೇ ಇದ್ಕೊಳ್ಳಿ, ಅವಾಗೇನು ನಾವು ಕರೆಯಕ್ಕೆ ಬರೋಕ್ಕಿಲ್ಲ. ಚೊಚ್ಚಲೇರಿಗೆ ಇಲ್ಲೇ ಆಗಬೇಕು ಅಂತ ಅವ್ರವನ ಆಸೆ. ಕರ್ಕೊಬತ್ತೀವಿ, ಒಂದು 3 ತಿಂಗಳನ್ನ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ಆಮೇಲೆ ಬೇಕಾದ್ರೆ ನಿಮ್ಮ ಮನೇಲಿ ನೀವು ನೋಡ್ಕೊಳ್ಳಿ. ನಿಮ್ಗೆ ಊಟ ತಿಂಡಿ ಬಟ್ಟೆ ಬರೆಗೆ ಈಗ ಹೆಂಗಿರೋ ವಜಾ ಅದಲ್ಲ, ಹೊಸಿ ನೋಡ್ಕೋತದೆ. ಅಷ್ಟು ಮೀರಿ ಆಗಲಿಲ್ಲ ಅಂದರೆ ಇಲ್ಲೇ ಬಂದು ಹೋಗ್ರಿ. ಜನ ಆಡ್ಕೋತಾರೆ, ಇರೋರೊಬ್ಳು ಮಗಳು ಬಾಣ್ತನ ಮಾಡಲಿಲ್ಲ ಅಂತೇಳಿ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಸತೀಸಣ್ಣ ಅವ್ರು ಹೇಳೋದು ದಿಟ. ಈಗ ಹೆಣ್ಮಕ್ಳು ಅಂದ್ಮೇಲೆ ಚೊಚ್ಚಲು ಬಾಣತನ ಅಪ್ಪನ ಮನೆಯಾಗಲ್ಲೇ ಮಾಡ್ಕೊಳ್ಳೋದು. ಈ ಒಂದು 3 ತಿಂಗಳು ಒಲಿ ಕಳ್ಸಪ್ಪ. ಸರಿ ಬಿಡಿ ಮಾವ, ನಿಮ್ಮ ಇಷ್ಟಂಗೆ ಆಗಲಿ. ಈಗ ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದೀರಿ, ನಾವೆಂಗಿಲ್ಲ ಅನ್ನೋದು. 3 ತಿಂಗಳ ಗಂಟ ಇಲ್ಲ ಮಾಡಲಿ, ಆಮೇಲೆ ಅಲ್ಲಿ ಕರ್ಕೊಂಡು ಹೋಗೋಣ. ಸರಿ ಮಾವ. ಈಗ 6ನೇ ತಿಂಗಳು ನಡೀತಾ ಇದೆ, ಇನ್ನು ಮುಂದಿನ ತಿಂಗಳು 7ನೇ ತಿಂಗಳು ಬೀಳ್ತದೆ. ಆಗ ಕರ್ಕೊಬಂದ್ಬಿಡ್ತೀವಿ. ಆಮೇಲೆ ಒಂದು 2 ತಿಂಗಳು ಇಲ್ಲೇ ಇಟ್ಕೊಂಡು ಆಮೇಲೆ ಬಾಣ್ತಾನೆ ಮುಗಿಸ್ಕೊಂಡು ಬರೋಕ್ಕೆ ಸರಿ ಹೋಗ್ತದೆ. ಯಾಕೆಂದರೆ ನಿಮ್ಮದು ತೋಟದ ಮನೆ ಯಾವಾಗ ನೋವು ಬರ್ತದೋ ಏನೋ. 9 ತಿಂಗಳ ಗಂಟ ಕಾಯಕ್ಕೆ ಹಾಕಿಲ್ಲ ನೋಡಿ, 8ನೇ ತಿಂಗಳಲ್ಲಿ ಕರ್ಕೊಬರಂಗಿಲ್ಲ, 9ಕ್ಕೆ ಕಾಯಕ್ಕೆ ಹಾಕಿಲ್ಲ. ಅದಕ್ಕೆ ಮುಂದಿನ ತಿಂಗಳು 7ಕ್ಕೆ ಬೀಳ್ತದಲ್ಲ, ಅವಾಗ ಕರ್ಕೊಬಂದ್ಬಿಡೋಣ ಅಂತ. ಮವಯ್ಯ ಒಳ್ಳೆ ಚೆನ್ನಾಗಿಡೋರಿ, ಇದೇನಿದು ಹೋಗಿ ಬಂದು ಅಲ್ಲಿಗೆ ಬಂದೆ ಅಂತವ. ಈಗ 5 ತಿಂಗಳು ಲೆಕ್ಕ ಕೊಡ್ತಿದ್ದೀರಿ, ಈಗ ಕರ್ಕೊಂಡೋಗಿ ಇನ್ನೊಂದು 15 ದಿವಸಕ್ಕೆ 7ನೇ ತಿಂಗಳು ಬಿದ್ಮೇಲೆ ಕರ್ಕೊಬಂದ್ಬಿಟ್ರೆ ಆಮೇಲೆ 2 ತಿಂಗಳು, ಆಮೇಲೆ 3 ತಿಂಗಳು, 5 ತಿಂಗಳು ಇಲ್ಲೇ ಇರ್ತವೆ. ನನಗೆ ಅಲ್ಲಿ ಊಟ ಬಟ್ಟೆ ವ್ಯವಸ್ಥೆ ಹೆಂಗೆ? ಓಹೋ ಸತೀಸಣ್ಣ, ಇಷ್ಟೊಂದು ಕಷ್ಟಪಟ್ಕೊಂಡು ಬಂದಲ್ಲಪ್ಪ. ಈಗ ನೋಡೋರಿ ಇನ್ನು 15 ದಿವಸಕ್ಕೆ ಕರ್ಕೊಂಡ್ಬಿಡೋ ಹೊತ್ತಿಗೆ ಹಂಗೆ ಸುಮ್ಮನೆ ಹೇಗ್ಬಿಟ್ಟಿದ್ದೀರಿ, ಒಟ್ಟಿಗೆ ಬಾಣ್ತಾನೆ ಮುಗಿಸ್ಕೊಂಡು ಬಂದ್ಬಿಡೋ ಸಸಿಯಕ್ಕ. ಸುಮ್ಕಿಲ್ಲ ಮುರಳಿ. ಸರಿ ಆಯ್ತು ಬಿಡಪ್ಪ, ನಿಮ್ಮ ವಿಷಯ ನಮಗೆ ಯಾಕೆ ಅಳಿ ಅಂದರೆ ಇದೇ ನಿಂಗಂತೀರಿ. ಹೆಣ್ಮಕ್ಳಿಗೆ ಒಂದು ಬೇಕು ಬೇಡ ಎಲ್ಲ ಇರ್ತವೆ. ಅದು ತಾಯಿ ಮನೇಲಿದ್ದು ತಾಯಿ ಅದೊಳು ನೋಡ್ಕೊಂಡ್ರೆ ಒಂದು ಸಮಾಧಾನ. ಇಂಥ ಟೈಮ್ನಾಗಲ್ವೇ ಇವೆಲ್ಲ. ಆಮೇಲೆ ಕರಿಯಕ್ಕೆ ಬತ್ತೀವ ಅವ್ರ ಅತ್ತೆ ಪಾಪ ಅವ್ರಿದ್ದೀರೇ ನೋಡ್ಕೊಳ್ಳೋರೇನೋ. ಈಗ ಮುತ್ಕಮ್ಮಂಗೆ ಏನೂ ಗೊತ್ತಾಗಿಲ್ಲ, ಇಲ್ಲಾರೆ ಅವ್ರವ್ವ ಇರ್ತಾಳೆ ನೋಡ್ಕೊತಾಳೆ. ಏನು ಒಂದು 2 ತಿಂಗಳು 3 ತಿಂಗಳು 5 ತಿಂಗಳು ಆಡ್ದಂಗೆ ಬರ್ತದೆ ತಗೊಳ್ಳಿ. ಸರಿ ಮಾವ, ಇನ್ನೇನು ಹೇಳಿ ಆಯಿತು. ಈಗ 15 ದಿವಸಕ್ಕೆ ನಾನು ಕಳಿಸ್ಕೊಡಿ. ಸರಿ ನೀವು ಕೈ ಕಾಲು ತೊಳ್ಕೊ ಬನ್ನಿ, ನಾನು ಒಳಗೋಗೋದೇನಾಗದೆ ಏನೋ ನೋಡ್ತೀನಿ. ಅಂಕಲು ನಾನು ಬರ್ತೀನಿ, ಏನೇನಾಗದೆ ಅಂತ ನಾನು ನೋಡ್ತೀನಿ. ಏನೇನ್ರೆ ನನ್ನ ಮೇಲೆ ಇನ್ನೂ ಸಿಟ್ಟೋಗಿಲ್ವೇ? ನಿಮ್ಮ ಮೇಲೆ ನನಗೆ ಯಾಕೆ ಸಿಟ್ಟು? ನಿಮಗೆ ತಾನೇ ಎಲ್ಲರ ಮೇಲೆ ಸಿಟ್ಟು ಬಂದಿದ್ದವತ್ತು. ಇನ್ನೊಂದು ಕಿತ ಏನಾದ್ರು ಕಷ್ಟ ಸುಖ ಅಂದಾಗ ನೋಡ್ರಿ ಏನು ಅಂತನಾದ್ರು ಕೇಳ್ತೀನಂತ. ಅಯ್ಯೋ ನನ್ನ ಹೆಂಡ್ರ ಬುದ್ಧಿ ನಂಗೆ ಗೊತ್ತಿಲ್ವೇ? ಏನು ಮಾಡೋಣ, ಏನೋ ಕೆಟ್ಟಗಳಿಗೆ ಆಗೋಯ್ತು, ಕ್ಷಮಿಸ್ಬಿಡು. ಯಾರೂ ಇಲ್ಲಲ್ವೇ? ಕ್ಷಮಿಸ್ಬಿಡಿ ಏನ್ರೆ, ಬಾ ಏನ್ರೆ ಮನಗೋಗೋಣ. 2-3 ದಿವಸದಿಂದ ಹುಚ್ಚು ನನ್ನ ಮಗ ಅಂತ ಆಗ್ಬಿಟ್ಟಿದ್ದೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಅವತ್ತು ಹೊಡಿವಾಗ ಎಲ್ಲರ ಮೇಲೂ ರೇಗಾಡುವಾಗ ಅವಾಗ ಚೆನ್ನಾಗಿತ್ತೇ.
ತಪ್ಪಾಯ್ತು ಏನ್ರೇ, ಕಾಲು ಬಿದ್ಬಿಡ್ಲೆ, ಯಾರೂ ನೋಡ್ತಿಲ್ಲ ಅಂದ್ರೆ ಹೇಳು, ಬಿದ್ದೇ ಬಿಡ್ತೀನಿ. ದಯವಿಟ್ಟು ಈಗ ನಿಮ್ಮ ಅಪ್ಪನ ಮನೆ ಮುಂದೆಲಿ ನಾನು ಮರ್ಯಾದೆ ತೆಗಿಬಿಡ, ಬಂದ್ಬಿಡು. ಅದು ಊರಾಸ್ ಮನೆ ನಿಮ್ಮ ಅಣ್ಣ ಬಂದರೆ ತಿರುಗೇನು ಕ್ಯಾತೆ ತೆಗಿತಾನೋ. ಯಾರು ಕ್ಯಾತೆ ತೆಗೆದ್ರು ನಾನೇನು ಕೇಳಕ್ಕಿಲ್ಲ, ನನ್ನ ಗಂಡನ ಮನೆಗೆ ನಾನು ಹೋಯ್ತೀನಿ. ಆಹಾ ಹೊಡೆದಲ್ಲ ಅಡೈಲಾಗ, ಅವತ್ತೆಲ್ಲ ಹೋಗಿತಿ ಬುದ್ಧಿ, ಸೀದಾ ಕರೆತಕ್ಷಣ ಬಂದ್ಬಿಟ್ಟೆ. ಮತ್ತೆ ನೀವು ಎಲ್ಲರ ಮುಂದೆಲ್ಲ ಹೊಡೆದ್ಬಿಟ್ಟು ಬೈದ್ರೆ ನಾನು ನಿಮ್ಗೆ ಸಹಾಯ ಮಾಡಕ್ಕೆ ಬಂದಾಗ ಅದಕ್ಕೆಯ 2 ದಿವಸ ಬಿದ್ದಿರಲಿ ಬುದ್ಧಿ ಬರಲಿ ಅಂತೇಳಿ ಬಂದಿದ್ದು. ಆಹಾ ಈ ಹೆಣ್ಮಕ್ಳ ತಲೆ ಅಂದರೆ ತಲೆ. ಸರಿ ಹೋಗೋಣ. ಅಯ್ಯ ಇರಿ ಹೊಸಿ, ಅವು ಅಡುಗೆ ಮಾಡ್ತಾಳೆ, ಊಟ ಮಾಡ್ಕೊಂಡು ಹೋಗ್ಬೇಕಂತೆ. ಅದು ಅಡುಗೆ ಆಗದೆ. ಹಾಂ ಹೊಂಟೆ, ಎಲ್ಲ ಹಾಕ್ತಿರ್ತೀನಿ ಬನ್ನಿ. ಓ ಸತೀಶನ ಏನಪ್ಪ ಹಂಗೆ ನೋಡ್ತಿದ್ದೀಯ, ಸಸ್ಯಕ್ಕೆ ದೃಷ್ಟಿ ಆಗ್ಬಿಡತ್ತೆ, ಸುಮ್ಕಿರೋ. ಆದ್ರಾಗಲಿ ಬಿಡಲ್ಲ, ನನ್ನೇನ್ರಿಗೆ ನಾನು ದೃಷ್ಟಿ ತಕ್ಕತೀನಿ. ಆಹಾ ನಿನ್ನ ನೋಡ್ತೀರೇ ನನಗೂ ಎಂಥ ಭಾಗ್ಯ ಆಗೋಗ್ಬತ್ತದೋ ಅನ್ಸ್ತದೆ. ಆದರೆ ಏನು ಮಾಡೋದು, ನಿನ್ನ ತಂಗಿ ಪೆಂಗಿನ ಮದುವೆ ಆಗ್ಬಿಟ್ಟು ನಾನು ಭಾಳ ಹಿಂಗೆ ಆಗೋಗದೆ. ಲೋ ಮುರಳಿ, ಏನು ಆಗಿಲ್ಲ ಕಣ್ಣ, ದೇವರು ಎಲ್ರಿಗೂ ಎಲ್ಲ ಕೊಟ್ಟು ಕಲಿಸಿರಕ್ಕಿಲ್ಲ. ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ತದೆ, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು. ಇರೋ 3 ದಿನದಲ್ಲಿ ಈ ಜಗಳ ಕದನ ಅನ್ಕೊಂಡೆ ಹೊಂಟಾದ್ರೆ ಜೀವನ ಮುಗ್ದೈತದ ಕಣ್ಣ. ಆಮೇಲೆ ಕಿಂದಿಗೆ ತಿರುಗಿ ನೋಡಿದ್ರೆ ಈ ಜಗಳ ಕದನ ನಮಗೆ ಆಸೆ ಹುಟ್ಟಿಸ್ಬಿಡ್ತದೆ. ಅಂಥದನ್ನ ಯಾಕ್ಲಾ ಗೊತ್ತಿದ್ದು ನಡ್ಸ್ಕೊಂಡು ಹೋಗ್ಬೇಕು. ಈಗ ನೋಡು, ಎಂಡ್ರು ಗಂಡ ಸೋತ್ನೋ, ಗಂಡಂಗೆ ಎಂಡ್ರವ್ರು ಸೋತ್ಲೋ, ಸಂಸಾರ ಸರೋತಾ ಅಷ್ಟೇ ಅಲ್ವಲ್ಲ ಮುಖ್ಯ. ಹೂಕನ್ ಸತೀಸಣ್ಣ, ನೀ ಸಸ್ಯಕ್ಕಂಗೆ ಸೋತೋ, ಸಸ್ಯಕ್ಕ ನಿಂಗೆ ಸೋತ್ಲೋ, ಒಟ್ನಾಗೆ ನಿಮ್ಮ ಸಂಸಾರ ಸರುತ್ತಲ್ಲ ಅಷ್ಟೇ ಸಾಕು ಬಾ. ದಡ್ ನನ್ನ ಮಗನೆ ಹಂಗಲ್ಲ ಕಣ್ಲ. ಈಗ ಪವಿ ಹೊಸಿ ಚಿಕ್ಕ ಹುಡುಗಿ ಏನೋ ತಿಳಿದೆ ತಪ್ಪು ಮಾಡ್ತಾಳೆ, ಹೋಗಿ ಕೂತು ಮಾತಾಡಲ್ಲ, ಅವಳಿಗೆ ನಿನ್ನ ಮನಸ್ಸಲ್ಲಿರೋ ತಿಳಿಸಿ ಹೇಳು, ಎಲ್ಲ ಸರೋತದೆ. ಸತೀಸಣ್ಣ ನಾನು ಯೋಚನೆ ಮಾಡೀನಿ, ಆದರೆ ಸಸಿ ಅಕ್ಕನಷ್ಟು ಬುದ್ಧಿ ಇಲ್ಲ ಅವಳಿಗೆ. ಅದಕ್ಕೆ 1-2 ದಿವಸ ಅಲ್ಲಿದ್ದು ಬುದ್ಧಿ ಬರಲಿ, ಆಮೇಲೆ ಹೋಗಿ ಮಾತಾಡೋಣ ಅಂತ ಸುಮ್ಕೀವ್ನಿ. ಏನೋ ಮಾಡಪ್ಪ, ಯಾಕೆಂದರೆ ಇವೆಲ್ಲ ನಾವು ಎಷ್ಟೇ ಹೇಳಿದ್ರು ನಿಮ್ಮೊಳಗೆ ಏನಿರ್ತದೋ ಅದೇ ಮುಖ್ಯ ಆಗೋದು. ಲೋ ಯಪ್ಪ ಸತೀಸಣ್ಣ, ನಾನು ಹಿಂಗೆ ಮನೆಗೆ ಹೋಗ್ಬಿಡ್ತೀನಿ. ನಾನು ನಿಮ್ಮ ಮನೆ ಗಂಟೆ ಬರೋಕ್ಕಿಲ್ಲ, ನನಗೆ ಕೆಲಸ ಅದೇ, ಬೆಳಗ್ಗೆ ಇದೇ ಆಗೋಯ್ತು. ಲೋ ಪುಣ್ಯಾತ್ಮ, ಬಸ್ರಿ ಹೆಣ್ತಿ ಕರ್ಕೊಂಡು ತಿನ್ಕಂಡ್ಲಾ, ಬಸ್ ಮನೆ ಗಂಟೆ ಬಂದ್ಬಿಟ್ಬಿಟ್ಟು ಆಮೇಲೆ ಕಾಪಿ ಕುಡಿದು ಈ ಬಡವ್ರ ಮನೆಗೆ ಒಂದು ಗಳಿಗೆ ಕೂತಿದ್ವಾಗ್ಲಾ ಬಲ್ಲರೇ ಇದ್ದಿ. ಬೆಳಗ್ಗೆ ನಿಂಗೆ ಅಂದ್ಕೊಂಡೆ, ನನ್ನ ಕೆಲಸ ಎಲ್ಲ ಕೇಳಿ ಮಾಡಿದೆ. ನಿನ್ನ ಕೆಲಸ ಆಗಂಟ ನಾನು ಹೋಗಕ್ಕೆ ಬಿಡಂಗಿಲ್ಲ. ನೀನು ಸುಮ್ಕಿಲ್ಲ, ನೀನು ನೀನು ಎಂಡ್ರು ಆದಷ್ಟು ಬೇಗ ಒಂದು ಮಾಡ್ತೀನಿ. ನೀನು ನಮ್ಮಿಬ್ರಿಗೂ ಆಂಜನೇಯ ಆದ್ಮೇಕೆ ನಾನು ಆಗಕ್ಕಿಲ್ವೇ ಅಳಿ ಅಂದರೆ? ಅತ್ತಮ್ಮ ಹೇಳ್ರಿ ತಮ್ಮ. ಏನಿಲ್ಲ, ಬಸ್ರಿ ಹೆಂಗ್ಸ್ನ ಕರ್ಕೊಂಡೋಯ್ತಿದ್ದೀರಿ ಹೊಸಿ ಜಾಪಾನ, ಇನ್ಮೇಕೆ ಸ್ವಲ್ಪ ಸಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಯಾವತ್ತೂ ಮನೆ ಸಾದಂಗೆ ಆಗಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೋಡಪ್ಪ, ನಾವು ನಿಮ್ಮ ವ್ಯವಹಾರದಲ್ಲಿ ತಲೆ ಹಾಕಬೇಕಿಲ್ಲ. ಆದರೆ ನೀವೇ ಸಮಾಧಾನ ಮಾಡ್ಕೋಬೇಕು. ನಾವು ನಿಮ್ಮ ಬಿಟ್ಟು ನಾನು ಕೇಳಕ್ಕೆ ಹೋಗೋಣ. ಇಷ್ಟು ದಿವಸ ಬುದ್ಧಿ ಇರ್ತೀರಿ, ಇವತ್ತು ನೀವು ಬುದ್ಧಿ ಇರಿಸ್ಕೊಂಡು ಮಾಡಬೇಡ್ದು. ಏನಪ್ಪ ಅಂತೀರಿ ನೀವು ಬಂದಿರೋರು? ಹ್ಞೂ ಕಣಮ್ಮ. ಸತೀಸಣ್ಣ ಸ್ವಲ್ಪ ಮುಂಗಪ್ಪ ಮಾಡ್ಬಿಡ್ತಾನೆ, ತಪ್ಪು. ಹೆಂಡತಿ ಮೇಲೆ ಕೈ ಮಾಡಬಾರ್ದು. ಹ್ಞೂ ಕಣಪ್ಪ. ಅಯ್ಯತ್ತಮ್ಮ, ಅವನೇನು ಕೇಳಿರಿ ಪಾಪ, ಅವನೇನ್ರೆ ಹೋಗ್ತಾ ಅವ್ರ ಮನೆ ಕೂತೊಳ್ಳೆ. ಹಾಂ ಹಂಗೋ ಸರೋತು. ಅದೇನೋ ನಮ್ಮ ಕಡೆಗೆ ಒಂದು ಗಾದೆ ಹೇಳ್ತಾರೆ, ನೀತಿ ಹೇಳಕ್ಕೆ ಆತನ ಕರ್ಸರು 6 ತಿಂಗಳಾಗಿತ್ತಂತೆ ಎಂಡ್ರು ಬಿಟ್ಟು. ಸರಿ ಕಣಪ್ಪ, ಒಂದು ಬ್ಯಾಗ್ ಅದೇ ತಂದು ಕೊಟ್ಟೇನು, ಇರ್ರಿ. ಲೋ ಸತೀಸಣ್ಣ, ಇದೊಳ್ಳೆ ಚಂದಕದೆ, ನಿನ್ನ ಸಂಸಾರ ಸರಿಯಾಗಿ ಮಾಡಕ್ಕೆ ಬಂದು ನನ್ನ ಮರ್ಯಾದೆಗೆ ತೆಗಿತಾ ಇದೆಯಲ್ಲ. ಯಾವನೇನಪ್ಪ ನಿಮ್ಮ ಮನೆಯವ್ರಿಗೆಲ್ಲ ನಾನು ನೋಡೆ ಈ ಬೊಂಬೆ ಮಿಠಾಯಿ ಮಾರೋಣ ಕಾಣ್ತೀನ, ಎಲ್ಲರೂ ಬಂದು ಮಾತಲ್ಲೇ ತಿಳ್ಬಿಟ್ಟಿರ್ತಾರಲ್ಲ. ತಗೊಳ್ಳಿ ಹೇಳಿ ಅಂದರೆ ಈ ಬ್ಯಾಗ ಕಾರ್ನ ಮಡಿಕಳಿ, ಅದು ಮಗಿಗೆ ಅಂತೇಳಿ ಹೊಸಿ ತಿಂಡಿ ಮಾಡಿದ್ದೆ. ಅವಳೆಲ್ಲೇ ಇರ್ತಾಳೆ, ದಿವಸ 1-2 ಕೊಡೋಣ ಅಂತ. ಈಗ ನೀವು ಕರ್ಕೊಂಡು ಹೋಗಿ ಬಂದಿದ್ದೀರಿ, ಅದಕ್ಕೆ ಅಲ್ಲೇ ತಗೊಂಡೋಗಿ ಮಡಿಕೊಂಡು ತಿನ್ನಲಿ. ನೀವು ತಗೊಳ್ಳಿ, ಆ ಜಮ್ಮಗೂ ಕೊಡಿ. ಅದು ನನಗೆ ನಿಮ್ಮ ಮಾವು ಹೇಳಿದ್ರಂತೆ ಬಾಣ್ತನಕ್ಕೆ ಬೆನ್ನು ಕಳಿಸಿ ಅಂತವ, ಮರಿಬೇಡ್ರಿ. ಒಂದು 15 ದಿವಸ ಫೋನ್ ಮಾಡ್ತೀನಿ, ನಿಮ್ಮ ಕೈಲಿ ಏನಾಯ್ತದ ಅದನ್ನ ಮಾಡಿ ಕಳಿಸ್ರಿ, ಅಷ್ಟೇ ಸಾಕು. ಅಯ್ಯೋ ಅತ್ತಮ್ಮ, ಸರಿ ಆಯಿತು, ಅದೇನೋ ನೀವು ಹೇಳ್ದಂಗೆ ಆಗಲಿ. ತಗೊಳಪ್ಪ ಮರಿ, ಬ್ಯಾಗ್ ತಗೊಂಡೋಗಿ ಕಾರಲಿಕ್ಕು. ಹಾಂ ಹಾಂ ಸರಿ. ನೋಡ್ಲಿ, ಬೇಜಾರು ಮಾಡ್ಕೋಬೇಡ ಕಣ್ಲಾ, ಎಲ್ಲ ಆಗೋದ್ಮೇಲೆ ಇನ್ನೇನು ಮಾಡ್ಕೊಬೇಡ ಅನ್ನೋದು. ಅದು ಕೇಳೋದು ಯಾವ್ದಂಗಾರ ಇರಲಿ, ಕಟ್ಕೊಂಡ್ರು ಜೊತೆಗಿರ್ಬೇಕು, ಇಲ್ಲಾಂದ್ರೆ ಮರ್ಯಾದಿರ್ಕಿಲ್ಲ. ಸುಮ್ಕಿದ್ ಬಿಡಪ್ಪ, ಎಲ್ಲಿಂದ ಎಲ್ಗೋದ್ರು ಅಲ್ಲೇ ಬರ್ಬೇಡ. ಇವ ಬರೋನೆ ಜೋಪನ್. ನೀನು ಅಪ್ಪ ಪಾಪ ಎಲ್ಲ ಹುಷಾರಾಗಿರ್ರಿ, ಟೈಮ್ ಊಟ ತಿಂಡಿ ಮಾಡಿರಿ. ಅದಕ್ಕೆ ಹೇಳ್ಬಿಡು ಬರ್ತೀನಿ. ಹೂ ಕಣ್ ಹೋಗಿದ್ದು ಬರವ, ಇನ್ನೊಂದು 15 ದಿವಸ ಅಲ್ವಾ ಕರ್ಕ ಬರ್ತೀವಿ. ಅಲ್ಲಿ ಗಂಟೆ ಹುಷಾರಾಗಿರು. ಹಾಂ ಸರಿ ಕಣಂತಮ್ಮ, ಬರ್ತೀವಿ. ಅಮ್ಮ ಬರ್ತೀನಿ. ಬರೋದಂಗಿರಿ ಕಣಪ್ಪ, ಗಂಡ ಎಂಡ್ರು ಜಗಳ ಉಂಡು ಮಲ್ಗ ಗಂಟ ಹೋಗಿ ಎಂಡ್ರು ಕರ್ಕೊಂಡು ಮನಗೋಗಪ್ಪ. ಹಾಂ ಈ ಸತೀಸಣ್ಣಂಗೆ ಉಪಕಾರ ಮಾಡಕ್ಕೆ ಬಂದಾಗೆಲ್ಲ ನನಗೆ ಹಿಂಗೆ ಆಯ್ತದೆ, ನನ್ನ ಮರ್ಯಾದಿನೂ ಆಯ್ತದೆ. ಮರಿ ಬ್ಯಾಗ್ ತಗೊಳಪ್ಪ. ಇರ್ಲಿ ಬಿಡಿ ಆಯ್ತಮ್ಮ, ನಾನು ತಗೊಂಡೋಗ್ತೀನಿ. ಅವನು ಕೆಲಸ ಅದೇ ಯಾವುದೋ ಫೋನ್ ಬತ್ತು. ತಾಯಿ
ಹುಷಾರು ಹಿಂಗೆ ಗಂಡ್ರು ಬಿಟ್ಟವ್ರ ಜೊತೆಗೆಲ್ಲ ನಿನ್ನ ಗಂಡನ ಬಿಡಕ್ಕೆ ಹೋಗ್ಬೇಡ. ಇವ ಸುಮ್ಕಿರು. ಓಹೋ ಈ ಅಮ್ಮ ಇಲ್ಲೇ ಬಿಟ್ರೆ ಇನ್ನೇನೇನು ಹೇಳ್ಕೊಡ್ತಾ ಇರ್ತಾಳೋ. ಎಸ್ ಎಸ್ ಸಿ ಬಾಬಿನ ಟೈಮ್ ಆಯಿತು.